ನಮಸ್ತೆ. ಎಚ್ ಎನ್ ಸಿ ಲೈವ್ಗೆ ಸ್ವಾಗತ. ನಾನು ನಿಮ್ಮ ಎಚ್ ಎನ್ ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ, ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರುಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ತಪ್ಪದೇ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ ಡಿ ಕೆ ಶಿವಕುಮಾರ್ ಯಾಕೆ ಹಿಂಗಾಡ್ತಾರೋ ಅರ್ಥವೇ ಆಗಲ್ಲ ರೀ. ನೋಡಿ, ಒಬ್ಬ ಮನುಷ್ಯನಿಗೆ ಅಹಂಕಾರ ಹೊಂದಿದ್ರೆ ಸಾಕಂತೆ ಅದು ಅವನನ್ನು ಪಾತಾಳಕ್ಕೆ ನುಗ್ಗುತ್ತಂತೆ. ಅಹಂಕಾರ ಜೊತೆ ಅಧಿಕಾರ, ಹಣ ಇವೆಲ್ಲವೂ ಸೇರಿ ದುರಹಂಕಾರ ಆಗಿಬಿಟ್ರೆ ಅದೇನಾಗುತ್ತೋ ಗೊತ್ತಾಗಲ್ಲ. ಡಿ ಕೆ ಶಿವಕುಮಾರರ ವರ್ತನೆಗಳನ್ನ ನೋಡಿದ್ರೆ ಎಲ್ಲೋ ಇವ್ರ ದುರಹಂಕಾರ ಇವರದೇ ಭವಿಷ್ಯಕ್ಕೆ ಮುಳ್ಳಾಗುತ್ತಿರೋ ಅಂತ ಅನಿಸ್ಬಿಡುತ್ತೆ. ಅದೆಷ್ಟು ಅಹಂಕಾರ ಮಾತಲ್ಲಿ, ಅದೆಷ್ಟು ದಾಸ್ತ್ರ. ಇಡೀ ಪಕ್ಷ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋದಾಗಲಿ, ಇಡೀ ಸರ್ಕಾರ ನಂದೇ ಅನ್ನಬೇಕು ಅನ್ನೋದಾಗಲಿ, ಯಾರ ಮಾತು ನಾನು ಕೇಳಲ್ಲ ನಂದೇ ನಡಿಬೇಕು ಅನ್ನೋದಾಗಲಿ, ಅಥವಾ ಪ್ರತಿ ಸರಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಎಲ್ಲರನ್ನ ಮೂಲ ಗುಂಪು ಮಾಡೋದಾಗಲಿ, ಅವಮಾನ ಮಾಡೋದಾಗಲಿ. ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಇವ್ರ ಜೊತೆಯಲ್ಲಿರೋರು ಕೂಡ ಇವ್ರ ಬೆಂಬಲಕ್ಕೆ ನಿಲ್ಲದೇ ಇರೋ ಹಾಗಿದೆ. ಈ ರೀತಿ ಅಹಂಕಾರದ ವರ್ತನೆ ಇವತ್ತಿಂದ ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಮುಂಚೆಯಿಂದನೂ ಇದೇ ಪ್ರಾಬ್ಲಮ್ಮು. ಹಾಗಾಗಿಯೇ ಇವರು ಪಬ್ಲಿಕಲ್ಲಿ ಎಷ್ಟೇ ದೊಡ್ಡ ಲೀಡರಾಗಿ ಬೆಳೆದ್ರೂ ಕೂಡ ಯಾವುದೇ ಕಾಂಗ್ರೆಸ್ಸಿನ ನಾಯಕರುಗಳು ಎಮ್ ಎಲ್ ಎಗಳು ಜೊತೆ ನಿಲ್ತಲೇ ಇರಲಿಲ್ಲ. ಮುಂಚೆಯಿಂದನೂ ಇವತ್ತು ಕೂಡ ನಿಂತಿಲ್ಲ. ನೋಡಿ, 2008ರಲ್ಲಿ ಹೆಂಗಾಗಿತ್ತು, ಕೆ ಪಿ ಸಿ ಸಿ ಅಧ್ಯಕ್ಷರು ಇವರೇ ಆಗಬೇಕಾಗಿತ್ತು. ಆದರೆ ಆಗ ಪೃಥ್ವಿರಾಜ್ ಚವ್ಹಾಣ್ AICC ಜನರಲ್ ಸೆಕ್ರೆಟರಿ ಇದ್ದರು. ಅವರು ಕರ್ನಾಟಕಕ್ಕೆ ಬಂದು, ಬೆಂಗಳೂರಿಗೆ ಬಂದು ಇದ್ದಂತಹ ಎಮ್ ಎಲ್ ಎಗಳನ್ನ ಸೀಕ್ರೆಟಾಗಿ ಮಾತಾಡಿಸಿದಾಗ ಎಲ್ಲ ಒಬ್ಬರೋ ಇಬ್ಬರೋ ಬಿಟ್ಟರೆ ಯಾರೂ ಡಿ ಕೆ ಶಿವಕುಮಾರ್ ಹೆಸರು ಹೇಳಲಿಲ್ಲ. ಹಾಗಾಗಿ ಅದು ಅಧ್ಯಕ್ಷ ಪದವಿ ಆರ್ ವಿ ದೇಶಪಾಂಡೆ ಅವ್ರಿಗೋಯ್ತು. ಅದಾದಮೇಲೂ ಇವ್ರ ಹೆಸರು ಯಾರೂ ಹೇಳಲಿಲ್ಲ, ಜಿ ಪರಮೇಶ್ವರ್ ಆದರು. ಅದಾದಮೇಲೆ 2017ರಲ್ಲಿ ಸೋನಿಯಾ ಗಾಂಧಿ ಅವರು ಹೇಳ್ಬಿಟ್ಟಿದ್ರು ನೀವೇ ಅಧ್ಯಕ್ಷರಾಗ್ತೀರಿ ಅಂತೇಳಿ. ತಕ್ಷಣ ಸಿದ್ದು ಬಣದ 17 ಜನ ಮಿನಿಸ್ಟ್ರುಗಳು ಇದು ಕೊಟ್ಟೋದ್ರು, ಡೆಲ್ಲಿಗೆ ಹೊರಟೋಗಿ ಹೈಕಮಾಂಡ್ ಹತ್ರ ಕೂತ್ಕೊಂಡ್ಬಿಟ್ರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ನ ಅಧ್ಯಕ್ಷನ ಮಾಡಬೇಡಿ ಅಂತೇಳಿ. ಎಕ್ಸೆಪ್ಟ್ ರೋಷನ್ ಬೇಗ್ ಬಿಟ್ಟರೆ ಇನ್ನೆಲ್ಲರೂ ಇವರು ವಿರೋಧವಾಗಿದ್ದರು. ಮತ್ತೆ ಅಧ್ಯಕ್ಷಗಿರಿ ತಪ್ಪಿತು, ದಿನೇಶ್ ಗುಂಡೂರಾವ್ ಆದರು. 2020ವರೆಗೆ ಕಾಯಬೇಕಾಗಿತ್ತು. ಹೋಗಲಿ, ಈಗ ಆದ್ರಲ್ಲ, ಆದಮೇಲೆ ಅದು ಇವ್ರ ವರ್ತನೆ ಬದಲಾಯ್ತಾ? ಇಲ್ಲ, ನಾನೇ ಅಧ್ಯಕ್ಷ, ಎಲ್ಲರೂ ಬಾಯಿ ಮುಚ್ಕೊಂಡಿರ್ಬೇಕು, ಹೇಳ್ದಂಗೆ ಕೇಳಬೇಕು. ಏನು ರೀ ಇದು? ಏನು ಕಾಂಗ್ರೆಸ್ನ ಲೀಡರ್ಗಳು, ಎಮ್ ಎಲ್ ಎಗಳು, ಎಂ ಪಿಗಳು ಏನು ಇವ್ರು ಸಾಕಿರ್ತಕ್ಕಂಥ ಪ್ರಾಣಿಗಳ? ಇನ್ನೊಂದು, ಈ ಸರ್ಕಾರ ಬಂದ ಮೇಲೆ ಎಲ್ಲ ಮಿನಿಸ್ಟ್ರಿಗಳಲ್ಲೂ ವಿಪರೀತ ಕೈಯಾಡಿಸೋದು. ಇಡೀ ಸರ್ಕಾರನೇ ನಂದು ಅಂತ ಅಂದ್ಕೊಂಡು ಎಲ್ಲ ಮಿನಿಸ್ಟ್ರಿಗಳಲ್ಲೂ ಕೈಯಾಡಿಸೋದು. ಎಲ್ಲ ಮಿನಿಸ್ಟ್ರಿಗಳಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡೋದು. ಒಂಥರ ಭ್ರಷ್ಟಾಚಾರ ತನ್ನ ಜನ್ಮಸಿದ್ಧ ಹಕ್ಕು ಅಂತ ಭಾವಿಸ್ಬಿಟ್ಟವ್ರೆ. ಅದು ಅಲ್ಲದೆ ಬೇರೆ ಯಾರು ಭ್ರಷ್ಟಾಚಾರ ಮಾಡಿಕೊಡ್ದು ಅನ್ನೋದು ಬೇರೆ. ನಾನೊಬ್ಬನೇ ಮಾಡಬೇಕು, ಎಲ್ಲ ಮಿನಿಸ್ಟ್ರಿಗಳು ಬರೋ ದುಡ್ಡೆಲ್ಲ ನಾನು ಒಬ್ಬನಿಗೆ ಬರಬೇಕು. ಹೆಂಗ್ರಿ ಮಿನಿಸ್ಟ್ರಿಗಳು ಸಹಿಸ್ಕೊಂಡಿರ್ತಾರೆ? ಇವತ್ತು ನೋಡಿ, ಯಾರಾದರೂ ಒಬ್ಬರು ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡ್ತಿದ್ದಾರೆ? ಇವ್ರ ಅಕ್ಕಪಕ್ಕದ ಕ್ಷೇತ್ರದವರು, ಇವರೇ ಗೆಲ್ಸ್ಕೊಂಬಂದಿರ್ತಕ್ಕಂಥ ಎಮ್ ಎಲ್ ಎಗಳು. ಅದು ರಾಮನಗರ ಇಕ್ಬಾಲ್ ಹುಸೇನ್ ಇರ್ಬೋದು, ಮಾಗಡಿ ಬಾಲಕೃಷ್ಣ ಇರ್ಬೋದು, ಆ ಕಡೆ ಮದ್ದೂರು ಉದಯಗೌಡ ಇರ್ಬೋದು, ಅಕ್ಕನ ಮಗ ರಂಗನಾಥ್ ಇರ್ಬೋದು ಕುಣಿಗಲ್. ಯಾರೊಬ್ಬರು ಇವ್ರ ಪರವಾಗಿ ಮಾತಾಡ್ತಿಲ್ಲ. ಎಲ್ಲೋ ಆಗೊಂದ್ಸರಿ ಈಗೊಂದ್ಸರಿ ಆ ಚನ್ನಗಿರಿ ಬಸವರಾಜ್ ಶಿವಗಂಗಾ ಇವ್ರ ಪರವಾಗಿ ಮಾತಾಡ್ತಾರೆ ಬಿಟ್ಟರೆ ಇನ್ನೊಬ್ಬರು ಇವ್ರ ಪರವಾಗಿ ಮಾತಾಡ್ತಾವ್ರ? ಆದರೆ ವಿರೋಧವಾಗಿ ಮಾತಾಡ್ತಿರೋರು ಇಡೀ ಕರ್ನಾಟಕದ ಎಲ್ಲ ಭಾಗಗಳ ಕಾಂಗ್ರೆಸ್ ಲೀಡರ್ಗಳು. ಸತೀಶ್ ಜಾರಕಿಹೊಳಿ ಇರ್ಬೋದು, ಕೆ ಎನ್ ರಾಜಣ್ಣ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಎಚ್ ಸಿ ಮಹದೇವಪ್ಪನವ್ರು ಇರ್ಬೋದು, ಜಮೀರ್ ಅಹಮದ್, ಈಚೀಚೆಗೆ ಪ್ರಿಯಾಂಕರ್ಗೆ, ಲಕ್ಷ್ಮಣ್ ಸವದಿನೋ ಮೊನ್ನೆ ಹೇಳ್ಬಿಟ್ರು ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಈ ಅಹಂಕಾರದ ವರ್ತನೆ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ವಿಪರೀತ ಬ್ಯಾಟಿಂಗ್ ಆಡೋದು ಒಂಥರ ನೋಡಿದವ್ರಿಗೆಲ್ಲ ಬೇಜಾರಾಗೋಗುತ್ತೆ. ಜನಕ್ಕೆ ಬೇಜಾರಾಗೋದ್ರೆ ಅದು ಅನುಭವಿಸಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಗೆ ಎಷ್ಟು ನೋವಾಗಿರಬೇಕು. ನಾನು ಆಗಲೇ ಈ ವಿಚಾರದಲ್ಲಿ 2 ವಿಡಿಯೋ ಮಾಡಿದೆ. ಆಮೇಲೆ ಅಂದ್ಕೊಂಡೆ ಇನ್ನು ಜಾಸ್ತಿ ಮಾತಾಡೋಕೆ ಹೋಗ್ಬಾರ್ದು ಇವ್ರ ಬಗ್ಗೆ ಅಂತೇಳಿ. ಆದರೆ ಏನು ಮಾಡೋದು? ಅದು ಬೆಳಗಾಂ ವಿಚಾರದಲ್ಲಿ ವಿಪರೀತ ಮೂಗು ತೋರಿಸೋದಿರ್ಬೋದು, ಅಥವಾ ಸಿ ಟಿ ರವಿ ಈ ಕೇಸಲ್ಲಿರ್ಬೋದು, ಬೇರೆ ಎಲ್ಲರೂ ಒಂಥರ ಅವಮಾನಿಂದ ಮೂಲ ಗುಂಪು ಮಾಡಿಬಿಟ್ರು. ಅದಾಗಲಿ, ಮೊನ್ನೆ ಏನಾಯಿತು, ಒಂದು ಸಂಕ್ರಾಂತಿಗೆ ಮುಂಚೆ CLP ಮೀಟಿಂಗ್ ಕರೆದ್ರು ಸಿದ್ದರಾಮಯ್ಯನವರು. ಸುಜರಾವಾಲಾ ಕೂಡ ಆ ಮೀಟಿಂಗಿಗೆ ಬಂದಿದ್ದರು. ಆ ಮೀಟಿಂಗಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಘಟನೆ ವಿಚಾರವನ್ನೆಲ್ಲ ಹೇಳ್ಕೊಂಡು ತುಂಬ ಚೆನ್ನಾಗಿ ಸಂಘಟನೆ ಮಾಡ್ತಾರೆ ಅಂತ ಹೇಳ್ಕೊಂಡು ಬೆಳಗಾಂನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯನ್ನು ಕಚ್ಚಿದ್ದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರೇ ಅಂತ ಹೇಳ್ಬಿಟ್ರು. ಅಲ್ಲೇ ಕೂತಿದಂಥ ಸತೀಶ್ ಜಾರಕಿಹೊಳಿಗೆ ಪಿತ್ತ ನೆತ್ತಿಗೆ ಇರ್ತು. ಎದ್ದುಬಿಟ್ಟು ಹೇಳಿದ್ರು, ಯಾಕ್ರಿ ಒಬ್ಬರಿಗೆ ಕ್ರೆಡಿಟ್ ಕೊಡ್ತೀರಾ ನೀವು, ಬೇರೆಯವ್ರಿಗೆಲ್ಲ ಯಾಕೆ ಅವಮಾನ ಮಾಡ್ತೀರಾ? ನಾನು 3 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಅದಕ್ಕೆ. ರಮೇಶ್ ಜಾರಕಿಹೊಳಿ ಅವರು ಇದ್ದಾಗ ಆ ಜಾಗ ಕೊಡಿಸಿದ್ರು. ಸುಜರೇವಾಲ್ ಎದುರುಗಡೆನೆ ಸತೀಶ್ ಜಾರಕಿಹೊಳಿ ಅವರು ಚಳಿ ಬಿಡಿಸಿದ್ರು ಡಿ ಕೆ ಶಿವಕುಮಾರ್ ಅವ್ರಿಗೆ. ಬೇಕಿತ್ತಾ ಇದು ಡಿ ಕೆ ಶಿವಕುಮಾರ್ಗೆ? ಹೋಗ್ಲಿ, ಇಷ್ಟೆಲ್ಲ ಆಗ್ತಿದೆ ತಾನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂತ್ಕೋಬೇಕಲ್ವಾ? ಅವರು ಎದ್ದುಬಿಟ್ಟು ನಾನೇ ಕಟ್ಸಿದ್ದು, ಯಾರು ಯೋಗ್ಯತೆಗೂ ಒಂದು ಆಫೀಸ್ ಕಟ್ಸೋಕ್ಕಾಗಿರಲಿಲ್ಲ, ಇದ್ದಿದ್ದು ಕರೆಂಟ್ ಬಿಲ್ ಕಟ್ಟಿರಲಿಲ್ಲ, ವಾಟರ್ ಬಿಲ್ ಕಟ್ಟಿರಲಿಲ್ಲ, 7 ಕೋಟಿ ರೂಪಾಯಿ ಬಾಕಿ ಇತ್ತು, ನಾನೇ ಎಲ್ಲ ತೀರ್ಸಿ ನಾನೇ ಕಟ್ಟಿರೋದು ಅಂತೇಳಿ ಇವ್ರು ಬೇರೆ ಅದಕ್ಕೆ ಗಾಯಕ್ಕೆ ಉಪ್ಸವ್ರೋ ಅಂಥ ಮಾತುಗಳು. ಏನಾಗಿರಬೇಡ ಸತೀಶ್ ಜಾರಕಿಹೊಳಿ ಪರಿಸ್ಥಿತಿ. ಒಂದು, ಬೆಳಗಾಂ ಜಿಲ್ಲೆಯ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು. ಅವ್ರು ಉಸ್ತುವಾರಿ ಸಚಿವರಾದ್ರೂ ಅಲ್ಲಿ ಒಳಗಡೆಗೆ ಅವ್ರಿಗೆ ಏನು ಅವ್ರ ಮಾತಿಗೆ ಬೆಲೆನೇ ಇಲ್ಲ. ಕಂಪ್ಲೀಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಯ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್.
ಡಿ ಕೆ ಶಿವಕುಮಾರ್ದು ನೇರ ಹಸ್ತಕ್ಷೇಪ ಜಿಲ್ಲೆ ಒಳಗಡೆಗೆ. ಅಲ್ಲ ರೀ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಎಲ್ಲರ ಸರ್ವಸಮ್ಮತಿ ಬೇಕು ತಾನೆ, ಎಲ್ಲ ಲೀಡರ್ಗಳದ್ದು ಸರ್ವಸಮ್ಮತಿ ಬೇಡ, ಅಟ್ಲೀಸ್ಟು ವಿರೋಧನಾದರೂ ಮಾಡದೇ ಇರಬೇಕು ತಾನೆ. ಯಾರು ವಿರೋಧ ಮಾಡ್ತಿರೋದು ವಿಪರೀತ ಇವಾಗ? ಇದೇ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ಎಚ್ ಸಿ ಮಹದೇವಪ್ಪನವರು, ಕೆ ಎನ್ ರಾಜಣ್ಣವರು, ಅಟ್ಲೀಸ್ಟ್ ಇವ್ರನ್ನಾದ್ರೂ ಚೆನ್ನಾಗಿ ಇಟ್ಕೋಬೇಕಲ್ವ ಮಾತುಕತೆ ಆಡಿಕೊಂಡು. ಅದ್ರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು, ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳೋದು ಬಿಟ್ಬಿಡಿ, ಇವರು ಮುಖ್ಯಮಂತ್ರಿ ಆಗೋಕ್ಕೋಸ್ಕರ ನಾವು ಸರಿಯಾಗಿ ಇಟ್ಕೊಳ್ದಂಗೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಮತ್ತೆ 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 ಅವ್ರಿಗೆ ಅವಮಾನ ಮಾಡ್ತಾ ಹೋದರೆ ಯಾಕೆ ಸುಮ್ಮನೆ ಇರ್ತಾರೆ ಅವರು? ಅವ್ರು ಇವ್ರ ಬುಡಕ್ಕೆ ಬಂದಿದ್ದಾರೆ. ಇವಾಗ ಕೆ ಪಿ ಸಿ ಅಧ್ಯಕ್ಷ ನಾನು ಆಗ್ತೀನಿ, ಅವ್ರು ಕಿತ್ ಬಿಸಾಕಿ ಅಂತ ಹೇಳಕ್ಕೆ ಶುರು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಕೆ ಎನ್ ರಾಜಣ್ಣವರು ಅದೇ ರಾಗ ಶುರು ಮಾಡಿದ್ದಾರೆ, ನಾನು ಅಧ್ಯಕ್ಷ ಆಗ್ತೀನಿ, ನಾನು ಮಂತ್ರಿಗಿರಿ ಬಿಟ್ಬಿಡ್ತೀನಿ, ನಾನು ಕೆ ಪಿ ಸಿ ಅಧ್ಯಕ್ಷ ಆಗ್ತೀನಿ, ನನಗೆ ಕೊಡಿ. ಸರಿ, ಎಲ್ಲರನ್ನೂ ಎದುರಾಕೊಂಡು ಅಷ್ಟೊಂದು ಓಲೈಕೆ ಮಾಡೋ ಅವಶ್ಯಕತೆ ಏನಿದೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಭಾಳಷ್ಟು ಮಾಡಿಟ್ಬಿಟ್ಟಿದ್ದೀರಿ ನೋಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಣ್ಣ ಕಾರ್ಯಕರ್ತೆಯಾಗಿ ಕಾಂಗ್ರೆಸ್ಸಿಗೆ ಬಂದಿದ್ದು, ಅದು ಕೆಲವೇ ವರ್ಷಗಳ ಕೆಳಗಡೆಗೆ ಅದು ಮಾರ್ಗರೇಟ್ ಆಳ್ವರ್ತರು. ಯಾವಾಗ ಡಿ ಕೆ ಶಿವಕುಮಾರ್ ಅವರ ಸಂಪರ್ಕಕ್ಕೆ ಬಂದರೂ ದೊಡ್ಡ ಮಟ್ಟದಲ್ಲಿ ಅವರ ಅಭಿವೃದ್ಧಿ ಶುರುವಾಯಿತು. 2014ರಲ್ಲಿ ಬೆಳಗಾಂ ಗ್ರಾಮಾಂತರದ MLA ಟಿಕೆಟ್ ಸಿಕ್ಬಿಡ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತೆಗೆ. ಸೋತರು. ರಾಜಕಾರಣದಲ್ಲಿ ಏನಾಗುತ್ತೆ ಗೊತ್ತಾ, ಒಂದು ಸರಿ ಎಲೆಕ್ಷನ್ ಸೋತರೆ ಅವ್ರ ಭವಿಷ್ಯವೇ ಮುಗಿದೋಗುತ್ತೆ ಎಷ್ಟೋ ರಾಜಕಾರಣಿಗಳದ್ದು. ಅದು ಇವ್ರದಂಗಾಗಲಿಲ್ಲ. ಯಾಕೆಂದರೆ ಕೃಪಾ ಕಟಾಕ್ಷ ಡಿ ಕೆ ಶಿವಕುಮಾರ್ ಅವ್ರದ್ದು ಇತ್ತಲ್ಲ, ಸೋತ ಒಂದು ವರ್ಷದ ಒಳಗಡೆನೇ ಲೋಕಸಭಾ ಚುನಾವಣೆ ಬಂದಾಗ ಬೆಳಗಾಂನ ಲೋಕಸಭಾ ಟಿಕೆಟ್ ಸಿಕ್ತು ಕಾಂಗ್ರೆಸ್ಸಿಂದ, ಅದರಲ್ಲೂ ಸೋತರು. 2 ಕನ್ಸಿಕ್ಯೂಟಿವ್ ಸೋಲು. ಆದರೂ ಕೂಡ ಪ್ರಭಾವ ಮಾತ್ರ ಕಡಿಮೆ ಆಗಲಿಲ್ಲ. ಇನ್ನು ಒಂದಷ್ಟು ಒಳಗಡೆನೇ KPCC ರಾಜ್ಯಾಧ್ಯಕ್ಷರಾದರು ಮಹಿಳಾ ಘಟಕಕ್ಕೆ. ಮತ್ತೆ 2019ರಲ್ಲಿ MLA ಟಿಕೆಟ್ ಸಿಕ್ತು, ಗೆದ್ದರು. 2024ರಲ್ಲಿ ಮತ್ತೆ ಗೆದ್ದು ಪ್ರಭಾವಿ ಸಚಿವರಾದರು. ಇಷ್ಟೆಲ್ಲ ಮಾಡಿದ್ದೀರಾ ತಾನೇ, ಇನ್ನೆಷ್ಟು ಓಲೈಕೆ ಮಾಡ್ತೀರಾ? ಇಷ್ಟೆಲ್ಲ ಮಾಡಿದ್ದೀರಾ ತಾನೇ ಡಿ ಕೆ ಶಿವಕುಮಾರ್ ಅವರೇ, ಇನ್ನೆಷ್ಟು ಇವ್ರಿಗೋಸ್ಕರ ಬೇರೆಯವ್ರನ್ನೆಲ್ಲ ಎದುರಾಕೊಂತೀರಾ? ನೋಡಿ, ಸತೀಶ್ ಜಾರಕಿಹೊಳಿ ಅವ್ರಿಗೆ ಎಷ್ಟು ಅವಮಾನ ಆಗ್ತಿದೆ ಅಂತ ಹೇಳಿದ್ರೆ, ಈಗ ಮೊನ್ನೆ ಬೆಳಗಾಂನ ಹುಕ್ಕೇರಿನಲ್ಲಿ ಹಿಡಕಲ್ ಡ್ಯಾಮ್ ಇದೆ, ಅಲ್ಲಿಂದ ಹುಬ್ಬಳ್ಳಿ ಧಾರವಾಡದ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಸುತ್ತಮುತ್ತ ಸುಮಾರು ಒಂದು 6400 ಎಕರೆಗೆ ನೀರನ್ನು ಸರಬರಾಜು ಮಾಡ್ತಕ್ಕಂಥ ಯೋಜನೆಗೆ ಚಾಲನೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟರು. ಜಲಸಂಪನ್ಮೂಲ ಸಚಿವರು ಚಾಲನೆ ಕೊಟ್ಟರು. ಈ ವಿಷಯ ಬೆಳಗಾಂ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿಲ್ಲ, ಮಾಹಿತಿನೇ ಇಲ್ಲ. ಅದಿರಲಿ, ಏನು ಈ ಹಿಡಕಲ್ ಡ್ಯಾಮಿಂದ ನೀರು ತೊಗೊಂಡು ಹೋಗ್ತಾ ಇದ್ರಲ್ಲ, ಈ ಹಿಡಕಲ್ ಡ್ಯಾಮ್ನ ಸಲಹಾ ಸಮಿತಿಯ ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು, ಆಡಳಿತ ಮಂಡಳಿಗೆ ಗೊತ್ತಿಲ್ಲ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ. ಎಷ್ಟು ಅವಮಾನ ಆಗಿರಬೇಕು ಸತೀಶ್ ಜಾರಕಿಹೊಳಿ ಅವರಿಗೆ. ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟರು, ಹೌದಪ್ಪ ನನಗೂ ಏನೋ ನ್ಯೂಸ್ ಬಂದಿದೆ, ಯಾರೋ ಏನೋ ಎಲ್ಗೋ ನೀರು ತೊಗೊಂಡು ಹೋಗ್ತಾ ಇದ್ದಾರಂತೆ, ಎಲ್ಗೋ ಆ ಧಾರವಾಡಕ್ಕೆ ಎಲ್ಲೋ ತೊಗೊಂಡು ಹೋಗ್ತಾರಂತೆ. ಜಿಲ್ಲಾ ಉಸ್ತುವಾರಿ ಸಚಿವ ಹೇಳ್ತಿರೋ ಮಾತು. ಯಾಕ್ರಿ ಧಾರವಾಡಕ್ಕೆ ಇಲ್ಲಿಂದ ತೊಗೊಂಡು ಹೋಗ್ತಾರೆ? ಪಕ್ಕದಲ್ಲೇ ಮಲಪ್ರಭಾ ಇದೆ, ಮಲಪ್ರಭಾ ಇರೋದು ಬರೀ 38 ಕಿಲೋಮೀಟರ್ ದೂರ, ಅಲ್ಲಿಂದ ಆದರೆ ಹತ್ತಿರ ಆಗಲ್ವಾ? 150 ಕಿಲೋಮೀಟ್ರಿಂದ ಇಲ್ಲಿಂದ ಯಾಕೆ ತೊಗೊಂಡು ಹೋಗಬೇಕು? ಇದು ಡಿ ಕೆ ಶಿವಕುಮಾರ್ಗೆ ಅರ್ಥ ಆಗಲಿಲ್ವಾ? ಈ ಎಲ್ಲ ಬೆಳವಣಿಗೆಗಳಲ್ಲಿ ಭಾರಿ ಖುಷಿಯಾಗಿರೋದು ಸಿದ್ದರಾಮಯ್ಯನವರು. ಯಾಕೆ ಅಂತ ಹೇಳಿದ್ರೆ ನೋಡಿ, ಈಗ ಡಿ ಕೆ ಶಿವಕುಮಾರ್ ಮೊನ್ನೆ ಟೈಮ್ಸ್ ಆಫ್ ಇಂಡಿಯಾದ ನಾವಿಕಾ ಕುಮಾರ್ ಅವರಿಗೆ ಇಂಟರ್ವ್ಯೂ ಕೊಡ್ತಾ ಹೇಳಿದ್ರು, ನಮ್ಮಲ್ಲಿ ಅಗ್ರಿಮೆಂಟ್ ಆಗಿದೆ ಹೈಕಮಾಂಡ್ ಲೆವೆಲಲ್ಲಿ ಅಂತ. ಅದರ ಅರ್ಥ ಏನು? 2 ವರ್ಷ ಆಗಿದೆ, 2 ವರ್ಷ ಆದಮೇಲೆ ಸಿದ್ದರಾಮಯ್ಯವರು ಬಿಟ್ಕೊಡ್ತಾರೆ ಅಂದರೆ ಈ ವರ್ಷದ ಡಿಸೆಂಬರಲ್ಲಿ ಬಿಟ್ಕೊಡ್ಬೇಕು ಅವರು ಅಂತ. ಒಂಥರ ದೇಶದ ಎಲ್ಲ ಚಾನಲ್ಗಳಲ್ಲಿ, ಮೀಡಿಯಾಗಳಲ್ಲಿ ಎಲ್ಲ ಕಡೆಗೂ ಅಲ್ಲೋಲ ಕಲ್ಲೋಲ ಆಗೋ ಶುರುವಾಗ್ಬಿಟ್ಟಿತ್ತು. ಇನ್ನೇನು ಇನ್ನೊಂದು ಈ ವರ್ಷದಲ್ಲಿ ಸಿದ್ದರಾಮಯ್ಯ ಬಿಟ್ಕೊಟ್ಬಿಡ್ತಾರೆ ಅಂತೇಳಿ. ಬಿಟ್ಕೊಡ್ತಾರೆ ಅಂದರೆ ಸಿದ್ದರಾಮಯ್ಯನವರು, ನಾನು ಹಲವಾರು ಬಾರಿ ಹೇಳ್ಬಿಟ್ಟಿದ್ದೀನಿ, ಒಂದೇ ಒಂದು ದಿವಸ ಕೂಡ ಬಿಟ್ಕೊಡಲ್ಲ ಅಂತೇಳಿ. ತಕ್ಷಣ ತಮ್ಮ ಕಾರ್ಯಯೋಜನೆಯನ್ನು ಸಿದ್ಧ ಮಾಡಿದ್ರು. ಅದೇನಂತ ಹೇಳಿದ್ರೆ, ಅವರ ಬೆಂಬಲಿಗರಿಂದ ಏನು ಈ KPCC ಅಧ್ಯಕ್ಷ ಗಾದಿ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವರು, ಅದಕ್ಕೇ ಬುಡಕ್ಕೆ ಬೆಂಕಿ ಇಟ್ಟರು. ಸತೀಶ್ ಜಾರಕಿಹೊಳಿ ಅವರಿಗೆ ಶುರು ಮಾಡೋದು, ಅವ್ರ್ಯಾಕೆ ಅಧ್ಯಕ್ಷ ಆಗಿರಬೇಕು, ನಾನು ಅಧ್ಯಕ್ಷ ಆಗ್ತೀನಿ ಅಂತ. ಕೆ ಎನ್ ರಾಜಣ್ಣ ಹೇಳೋಕ್ಕೆ ಶುರು ಮಾಡೋದು, ನಾನು ಮಂತ್ರಿಗಿರಿಗೆ ರಾಜೀನಾಮೆ ಕೊಡ್ತೀನಿ, ನಾನು ಅಧ್ಯಕ್ಷ ಆಗಬೇಕು ಅಂತೇಳಿ. ಪರಮೇಶ್ವರ್ ಹೇಳೋಕ್ಕೆ ಶುರು ಮಾಡೋದು. ನೋಡಿ, ಇದೇ ಥರ ಪರಿಸ್ಥಿತಿ ಬಂದಾಗ ನಾನು KPCC ಅಧ್ಯಕ್ಷನೂ ಆಗಿದೆ, ಮಂತ್ರಿನೂ ಆಗಿದ್ದೆ, ಅವಾಗ ಯಾವ್ದಾರು ಒಂದಿಟ್ಕೊಳ್ಳಿ ಅಂತ ಹೇಳಿದಾಗ ನಾನು ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಬಿಟ್ಟು ಅಧ್ಯಕ್ಷಗಿರಿಯನ್ನು ಒಪ್ಕೊಂಡೆ. ಅಂದರೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಬಿಟ್ಟು ಆಚೆ ಕಡೆಗೆ ಹೋಗಲಿ ಅಂತ ಹೇಳಿ. ಸಿದ್ದರಾಮಯ್ಯವ್ರಿಗೆ ಏನು ಅಂತ ಹೇಳಿದ್ರೆ, ಈ ರೀತಿ ಒಳಜಗಳಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದರೆ ಹೈಕಮಾಂಡ್ ಅಷ್ಟೂ ಗಮನ ಈ ಒಳಜಗಳ ಪರಿಹರಿಸೋದ್ರಲ್ಲೇ ಇರುತ್ತೆ. ತನ್ನ ಮುಖ್ಯಮಂತ್ರಿ ಕುರ್ಚಿ ಅಬಾಧಿತವಾಗಿ ಮುಂದುವರಿಯುತ್ತಾ ಹೋಗುತ್ತೆ. ಎಷ್ಟು ದಿನ ಹೋಗುತ್ತಾ ಹೋಗಲಿ ಬಿಡಿ, ಆಮೇಲೆ ಹೊಸ ಪ್ಲಾನ್ ಹಾಕಿದ್ರಾಯ್ತು ಅಂತ ಹೇಳಿ. ಇದು ಡಿ ಕೆ ಶಿವಕುಮಾರ್ಗೆ ಅರ್ಥ ಆಗಲ್ವಾ? ಸಿದ್ದರಾಮಯ್ಯವರು ಸ್ವಲ್ಪ ಅಳದು ತೂಗಿ ಮಾತಾಡೋರು ಈಗ, ಮತ್ತು ಅವರೂ ವಿಪರೀತ ಅಗ್ರೆಸಿವ್ ಮೋಡ್ಗೆ ಹೋಗ್ಬಿಟ್ಟಿದ್ದಾರೆ. ಮೊನ್ನೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೀತು. ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅಜೆಂಡಾದಲ್ಲಿ ಇದ್ದಂತಹ ವಿಷಯಗಳನ್ನು ಬಿಟ್ಬಿಟ್ಟು ಇನ್ನೊಂದು ಹೊಸ ವಿಷಯ ಆಡಪ್ ಆಗಿತ್ತು, ಅದು ಗ್ರೇಟರ್ ಬೆಂಗಳೂರದು. ಇವರೇನೇ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು ಡಿ ಕೆ ಶಿವಕುಮಾರ್ ಅವರು ಅವರೊಂದು ಅಜೆಂಡಾವನ್ನು ಒಂದು ಸೇರಿಸಿದ್ರು ಅಡಿಷನಲ್ ಆಗಿ. ಯಾವಾಗ ಈ ವಿಷಯವನ್ನು ನೋಡಿದ್ರು ಸಿದ್ದರಾಮಯ್ಯನವರು, ಕ್ಯಾಬಿನೆಟ್ ಮೀಟಿಂಗ್ ನಡಿಬೇಕಾದ್ರೆ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಲೆ ಹರಿಹಾಯ್ದು ಬಿಟ್ರು. ಯಾರನ್ನು ಕೇಳಿ ಸೇರಿಸಿದ್ರಿ ಒಳಗಡೆಗೆ? ಮುಖ್ಯಮಂತ್ರಿ ಗಮನಕ್ಕೆ ಬರೆದಂಗೆ ಇವೆಲ್ಲ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಯಾರು ನಿಮ್ಗೆ ಸೇರ್ಸಕ್ಕೆ ಹೇಳಿದ್ದು ಅಂತೇಳಿ. ಆಗ ಡಿ ಕೆ ಶಿವಕುಮಾರ್ ಅವರು ಮೊದಲು ಸಂಜಾಯಿಸಿ ಕೊಡೋಕೆ ಬಂದು, ಇಲ್ಲ ನಾನೇ ಹೇಳಿದೆ ಅಂತೇಳಿ. ಮುಖ್ಯಮಂತ್ರಿ ಗಮನಕ್ಕೆ ಬರೆದಂಗೆ ಯಾವುದು ನಡಿಕೋಡ್ದು ಅಂದ್ಬಿಟ್ರು ಸಿದ್ದರಾಮಯ್ಯನವರು. ಆ ಸಿದ್ದರಾಮಯ್ಯನವರ ಕೋಪ, ಈ ತಾಪ ನೋಡ್ಬಿಟ್ಟು ಎಲ್ಲ ಮಿನಿಸ್ಟ್ರುಗಳು ದಂಗಾಗ್ಬಿಟ್ರು. ಡಿ ಕೆ ಶಿವಕುಮಾರ್ ದಂಗ ಹೋಗಿದ್ರು.
ಇದೇನು ಭಾಳ ದೊಡ್ಡ ವಿಷಯ ಏನಾಗಿರಲಿಲ್ಲ. ಆಯಿತು ಮುಂದೆ ನೋಡೋಣ ಅಂತ ಹೇಳ್ಬೋದಾಗಿತ್ತು. ಆದರೆ ನೇರವಾಗಿ ಡಿ ಕೆ ಶಿ ಅವ್ರದ್ದೇನು ಅಪ್ಪರ್ ಹ್ಯಾಂಡ್ ಇದೆಯಲ್ಲ ಅದ್ರ ಮೇಲೇ ಭರ್ಜಿ ಪ್ರಯೋಗ ಮಾಡಿದರು ಸಿದ್ದರಾಮಯ್ಯನವರು. ತಾವೇ ಮಾಡಿದಂತಹ ತಪ್ಪುಗಳಿಂದ ತಮ್ಮದೇ ವರ್ತನೆಯಿಂದ ಡಿ ಕೆ ಶಿವಕುಮಾರ್ ಈ ಕಡೆ ಪಕ್ಷದಲ್ಲೂ ಕಂಟ್ರೋಲ್ ಕಳ್ಕೊತಾ ಇದ್ದಾರೆ, ಈ ಕಡೆ ಸರ್ಕಾರದಲ್ಲೂ ಕಂಟ್ರೋಲ್ ಕಳ್ಕೊತಾ ಇದ್ದಾರೆ. ನೋಡಿ ಇವ್ರ ಕಚ್ಚಾಟ ತಾರ್ಕಕ್ಕೆ ಹೋದಾಗ AICC ಅಧ್ಯಕ್ಷರೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಂದು ಹೇಳಿದ್ರು, ಯಾರು ಮಾತಾಡ್ಕೊಂಡು ಬಾಯಿ ಮುಚ್ಕೊಂಡಿರಬೇಕು ಅಂತೇಳಿ. ಇನ್ನೂ ಹೇಳಿ ಆ ಕಡೆ ಹೋಗೇ ಇಲ್ಲ. ಅವ್ರ ಮಗನೇ ಅವ್ರ ಮಾತು ಕೇಳಿಲ್ಲ. ಪ್ರಿಯಾಂಕರ್ಗೆ ಹೇಳಿದ್ರು ನಾವು ಸಿದ್ದರಾಮಯ್ಯರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತೇಳಿ. ಪರಮೇಶ್ವರ್ ಅವರು ತಾವು ಹೇಳಬೇಕಾದ್ರೆ ಹೇಳೋಕ್ಕೆ ಶುರು ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರು ಸುಮ್ಮನಾಗಲಿಲ್ಲ. ಯಾರ ಮಾತು ಯಾರು ಕೇಳದಿರೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಂಗ್ರೆಸ್ಸಲ್ಲಿ. ಈ ಕಾಂಗ್ರೆಸ್ಸಲ್ಲಿ ಕುರ್ಚಿ ಗುದ್ದಾಟದಲ್ಲಿ ಇವ್ರ ಒಳಜಾಗದಲ್ಲಿ ಕರ್ನಾಟಕದ ಜನಗಳ ಬಾಳಂತೂ ನರಕ ಆಗೋಗಿದೆ. ಹೇಳೋರಿಲ್ಲ ಕೇಳೋರಿಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ದಯಮಾಡಿ ಕಾಮೆಂಟ್ಸ್ ಮಾಡಿ. ನಮಸ್ಕಾರ.